ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಅಶಾಶ್ವತವಾದುದಕ್ಕಾಗಿ ಶಾಶ್ವತವಾದುದನ್ನು ತೊರೆಯುವವನು ಶಾಶ್ವತವಾದುದನ್ನು ನಿಸ್ಸಂದೇಹವಾಗಿ ಕಳೆದುಕೊಳ್ಳುತ್ತಾನೆ. ಅಶಾಶ್ವತವಾದುದನ್ನು ನಂತರ ಸಹ ಧೀರರು ಸದಾ ತಮ್ಮ ಕರ್ತವ್ಯವನ್ನು ಪ್ರೀತಿಸುತ್ತಾರೆ. ರಾಜ್ಯವಾಳುವ ದೊರೆಯೊಂದಿಗೆ ಸ್ನೇಹ ಸಂಬಂಧವಿರಬೇಕು. ಒಬ್ಬ ವ್ಯಕ್ತಿಯ ಪತನವನ್ನು ಆತನ ನಡತೆ, ಆತ ವಾಸಿಸುವ ದೇಶ, ಆತ ಭಾಷೆಯನ್ನು ಉಚ್ಚರಿಸುವ ವಿಧಾನ, ಆತನ ಸಹವಾಸ, ಆತನ ತೇಜಸ್ಸು, ಆತನ ಊಟ ಮಾಡುವ ಸಾಮರ್ಥ್ಯ ಮತ್ತು ಆತನ ದೇಹ ನಿರ್ಧರಿಸಬಹುದು ಮುಂತಾದವುಗಳಿಂದ ಪ್ರಪಂಚದ ಅನುಭವವೇ ಸಕಲ ಜ್ಞಾನ. ಮನುಷ್ಯ ಒಂದು ಕ್ಷಣ ಬದುಕಿದರೂ ಧರ್ಮಬದ್ಧವಾದ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಕ್ಷಣವನ್ನು ಕಳೆದಿರಬೇಕು. ಹಾಗಿಲ್ಲದೆ ಒಂದು ಕಲ್ಪದವರೆಗೆ ಬದುಕಿದರು ಅದು ಒಂದು ವ್ಯರ್ಥ ಜೀವನವೇ. ಅಂತಹ ಜೀವನವು ಮನುಷ್ಯನಿಗೆ ಇಹ ಪರಗಳೆರಡರಲ್ಲಿಯೂ ಕೇವಲ ಕಷ್ಟ ದುಃಖಗಳನ್ನು ತರುತ್ತದೆ. ಕಷ್ಟದ ದಿನಗಳಿಗಾಗಿ ಹಣವನ್ನು ಉಳಿಸಬೇಕು. ಭೂತಕಾಲವನ್ನು ಕುರಿತು ಕೊರಗಬಾರದು. ಭವಿಷ್ಯತ್ತನ್ನು ಅತಿಯಾಗಿ ಉತ್ಸಾಹಕಾರರಾಗಿರಬಾರದು. ವಿವೇಕಿಗಳಾದವರು ಎಂದು ತಮ್ಮ ವರ್ತಮಾನದ ಕ್ಷಣಗಳಲ್ಲಿ ಮಾತ್ರವೇ ಜೀವಿಸುತ್ತಾರೆ. ಉಡುಗೆ ತೊಡುಗೆ ವಯಸ್ಸಿಗೆ ತಕ್ಕಂತಿರಬೇಕು. ದೇವತೆಗಳು, ಸತ್ಪುರುಷರು, ತಂದೆ ತಾಯಿಯರು ಇವರ ಮುಖ್ಯ ಸ್ವಭಾವವೇನೆಂದರೆ ಇವರು ಬಹಳ ಬೇಗ ಸಂತೃಪ್ತರಾಗಿ ಬಿಡುತ್ತಾರೆ. ಹತ್ತಿರದ ಮತ್ತು ದೂರದ ಸಂಬಂಧಗಳು ತಮ್ಮನ್ನು ಆಧಾರದಿಂದ ಬರಮಾಡಿಕೊಂಡಾಗ ಹಾಗೂ ಸ್ನಾನ, ಊಟ, ಉಪಚಾರಗಳಿಂದ ಸತ್ಕರಿಸಿದಾಗ ಸಂತೃಪ್ತರಾಗುತ್ತಾರೆ. ಹಾಗೂ ಪಂಡಿತರು ಆಧ್ಯಾತ್ಮಿಕ ಬೋಧನೆಯನ್ನು ನೀಡಲು ಅವಕಾಶ ದೊರೆತಾಗ ಸಂತೃಪ್ತರಾಗುತ್ತಾರೆ. ಸತ್ಯವೇ ಸ್ವರ್ಗಕ್ಕೆ ಸಾಧನ. ಮನುಷ್ಯನು ತಾನು ಇನ್ನು ತಾಯಿಯ ಗರ್ಭದಲ್ಲಿ ಇರುವಾಗಲೇ ಅವನ ಜೀವನದ ವಿಧಿಗೆ ಸಂಬಂಧಪಟ್ಟ 5 ಅಂಶಗಳು ನಿಗದಿತವಾಗಿರುತ್ತವೆ. ಅವನ ಆಯಸ್ಸು, ಕಾರ್ಯಚಟುವಟಿಕೆಗಳು, ಜ್ಞಾನ ಮತ್ತು ಐಶ್ವರ್ಯಗಳ ಸಂಪಾದನೆ ಮತ್ತು ಸಾವಿನ ಸಮಯ. ತನ್ನ ನಿಶ್ಯಕ್ತತೆಯನ್ನು ಬಹಿರಂಗಪಡಿಸಬಾರದು. ಅಹಂಕಾರಿಯನ್ನು ಮರ್ಯಾದೆ ಕೊಡುವುದರ ಮೂಲಕ ಗೆಲ್ಲಬಹುದು. ಹುಚ್ಚನನ್ನು ತನ್ನ ಹುಚ್ಚುತನದಂತೆ ವರ್ತಿಸಲು ಬಿಡುವುದರಿಂದ ಗೆಲ್ಲಬಹುದು ಮತ್ತು ವಿವೇಕಿಯನ್ನು ಸತ್ಯದಿಂದ ಗೆಲ್ಲಬಹುದು. ನಿನ್ನ ಮುಂದೆ ಮಧುರವಾಗಿ ಮಾತನಾಡುತ್ತಾ ನಿನ್ನ ಬೆನ್ನ ಹಿಂದೆ ನಿನ್ನನ್ನು ನಾಶಪಡಿಸಲು ಪ್ರಯತ್ನಿಸುವ ವ್ಯಕ್ತಿಯನ್ನು ಬಳಿಗೆ ಸೇರಿಸಬೇಡಿ. ಏಕೆಂದರೆ ಅಂತಹ ವ್ಯಕ್ತಿಯು ಮೇಲ್ಭಾಗದಲ್ಲಿ ಹಾಲನ್ನು ಹೊಂದಿರುವ ವಿಷದ ಊಜಿಯಂತೆ. Thank you for watching friends. Please subscribe my channel.